ಜನ ತುಂಬಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಮಾಡುವಲ್ಲಿ ದೇವಸ್ಥಾನ ಸಮಿತಿಯವರು ಅರ್ಪಿತ ಹೇಳಿದ ಹಾಗೆ ಬಹಳಷ್ಟು ರೀತಿಯಲ್ಲಿ ಸಹಕರಿಸಿದ್ದೀರಿ. ಜೊತೆಯಲ್ಲಿ ಹೇಳಲೇಬೇಕಾದದ್ದು ಏನು ಅಂದ್ರೆ ಸಿರಿಕಲಾ ಮೇಳ. ಈ ಸಿರಿಕಲಾ ಮೇಳದ ಸಂಚಾಲಕರಾದಂತಹ ಅಥವಾ ಮುಖ್ಯರಾದಂತಹ ಶ್ರೀಮತಿ ಮತ್ತು ಶ್ರೀ ಸುರೇಶ್ ಹೆಗಡೆಯವರು. ನಿಜವಾಗಿಯೂ ಅವರ ಒಂದು ಬೆಂಬಲ ಇಲ್ಲದೆ ಹೋಗಿದ್ರೆ ನಮ್ಮಿಂದ ಇಂತಹ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಲೇ ಇರಲಿಲ್ಲ. ಸತ್ಯ ಹೇಳಬೇಕು ಅಂದ್ರೆ ಮಧ್ಯಾಹ್ನ ಬಂದು ನೋಡುವಾಗ ಏನೂ ಇರಲಿಲ್ಲ. ಆಮೇಲೆ ಅವ್ರ ಮನೆಗೆ ಹೋದಾಗಲೇ ಗೊತ್ತಾಯ್ತು ಅವರು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿ ಮುಗಿಸಿದ್ದಾರೆ ಅಂತ. ಮತ್ತೆ ನಮ್ಮಲ್ಲಿ ಹೇಳ್ತಾರೆ, ನೀವಿಬ್ರು ಹೆಣ್ಣುಮಕ್ಳು ಮಾಡಿ, ನಾನ್ ಬರೀ ಇವತ್ತೊಂದು ಪ್ರೇಕ್ಷಕ ಅಂತ. ಆದ್ರೆ ಇಲ್ಲಿವರೆಗೆ ಈ ಕಾರ್ಯಕ್ರಮ ವ್ಯವಸ್ಥೆಯನ್ನು ಮಾಡಿದವರು ಅವರೇ. ಹಾಗಾಗಿ ಮೊದಲಾಗಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜೊತೆಯಲ್ಲಿ ಬಹಳ ದೂರದ ಊರಿನಿಂದ ಇಲ್ಲಿವರೆಗಾಗಿ ಬಂದವರು ನಮ್ಮ ಹಿಮ್ಮೇಳದವರು ಆನಂದ್ ಅಂಕೋಲ ಮತ್ತು ಶ್ರೀ ಪರಮೇಶ್ವರ ಭಂಡಾರಿ ಹಾಗೂ ಶ್ರೀ ಶಿವಾನಂದ ಕೋಟ ಅವರಿಗೂ ನನ್ನ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಮ್ಮೇಳದಲ್ಲಿ ಕಲಾವಿದರಾಗಿ ಬಂದವರು ಯಾರಿಗೂ ಇನ್ನು ಸಂಭಾವನೆ ಎನ್ನುವುದಿಲ್ಲ. ನಿಜವಾಗ್ಲೂ ನಾವಿಬ್ಬರು ಮೊದಲಾಗಿ ಹೇಳಿದವರು ಸಂಭಾವನೆ ಎನ್ನುವುದು ಮಾತ್ರ ಇಂದಿನ ಕಾರ್ಯಕ್ರಮಕ್ಕಿಲ್ಲ. ಒಂದು ಸಹಕರಿಸಬೇಕು ಅಂತ ಹೇಳಿದಾಗ ಅವರ ಹೃತ್ಪೂರ್ವಕವಾಗಿ ಇಲ್ಲಿವರೆಗಾಗಿ ಬಂದವರು ಕೃಷ್ಣ ಭಟ್ ಮತ್ತು ದಂಪತಿಗಳು, ನಿಹಾರಿಕಾ ಅವಳ ತಂದೆ ಹಾಗೂ ನನ್ನ ತಮ್ಮನಾದಂತಹ ನಾಗೇಶ, ಮಾನಸ ಉಪಾಧ್ಯ ಇವರಿಗೂ ನನ್ನ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಕುರಿತಾಗಿ ದೇವಸ್ಥಾನದ ಮುಖ್ಯಸ್ಥರಾದಂತಹ ರಘು ಅವರು ಎರಡು ಮಾತನಾಡಲಿಕ್ಕಿದ್ದಾರೆ. ಕೊಮ್ಮನಹಳ್ಳಿ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡೆಸಬೇಕು ಅಂತ ನನಗೂ ತುಂಬ ಆಸೆ ಇತ್ತು. ಈಗಾಗಲೇ ಒಂದ್ಸಲ ಈ ಕಾರ್ಯಕ್ರಮ ನಡೆಸಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು ಅವತ್ತು. ಆದರೆ ಇದೊಂದು ಸಡನ್ ಆಗಿ ಫಿಕ್ಸ್ ಆಗಿರೋ ಪ್ರೋಗ್ರಾಮು ಅರ್ಪಿತಾ ಹೆಗಡೆ ಮತ್ತು ನಾಗಶ್ರೀ ಇವರಿಬ್ಬರ ಜೋಡಿಯಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಬರ್ತಾ ಇದೆ. ನಮ್ಮ ಪ್ರೇಕ್ಷಕರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯಪೂರ್ವಕವಾಗಿ ಕೂತು ಈ ಕಾರ್ಯಕ್ರಮವನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಹೆಣ್ಮಕ್ಳು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆಲ್ಲ ಹೆಮ್ಮೆಯ ವಿಷಯ. ನಮ್ಮ ನಾಡಿನ ಈ ಕಲೆಯನ್ನು ಹೇಗೆ ಉಳಿಸ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಾವು ಬೆಂತಟ್ಟಿ ಮುಂದೆ ಕೊಡಬೇಕು ಅಂತ ನನ್ನ ಮನವಿ. ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಇವರು ಇಲ್ಲೇ ಯಶಸ್ವಿಯಾಗಿ ಮಾಡಲಿ ಅಂತ ನಮ್ಮ ಬಲಮುರಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಈ ಎರಡು ಮಾತುಗಳನ್ನ ಮಾತಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಈಗ ಮುಂದುವರಿಸುತ್ತೇವೆ. ರಘು ಅವರಿಗೆ ಧನ್ಯವಾದ. ನೀವು ಹೇಳಿದಾಗೆ ನಾವು ಕಾರ್ಯಕ್ರಮ ಪ್ರತಿ ತಿಂಗಳು ಬೇಕಾದ್ರೂ ಮಾಡ್ತೇವೆ, ನಮಗೇನು ತೊಂದರೆ ಇಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ. ನಮ್ಮ ಕಲಾವಿದರು ಸಿದ್ಧವಾಗಿದ್ದಾರೆ. ಆದರೆ ಅದಕ್ಕೆ ನಮ್ಮ ಮಂಗಳೂರು ಭಾಷೆಯಲ್ಲಿ ಅಥವಾ ಕುಂದಾಪುರ ಭಾಷೆಯಲ್ಲಿ ಹೇಳಬೇಕಂದ್ರೆ ಪಾವಣಿ ಬೇಕಾಗುತ್ತೆ. ಪಾವಣಿ ಅಂದರೆ ದುಡ್ಡು. ಇದಕ್ಕೆ ಏನಂದರೆ ಏನಿಲ್ಲ ಅಂದರೆ ಒಂದು 30,000 ರಿಂದ 35,000 ರೂಪಾಯಿ ನಮಗೆ ಖರ್ಚು ವೆಚ್ಚ ಬರುತ್ತೆ ಒಂದು ಯಕ್ಷಗಾನ ಮಾಡಬೇಕಂದ್ರೆ. ಭಾಳ ಕಷ್ಟ. ಅದು ಕಲಾವಿದರಲ್ಲಿ ಹಿಮ್ಮೇಳದವ್ರನ್ನ ಊರಿಂದ ಕರೆಸ್ಬೇಕಾಗುತ್ತೆ. ಮುಮ್ಮೇಳದ ಕಲಾವಿದರು ಬೆಂಗಳೂರಲ್ಲಿದ್ರು ಹಿಮ್ಮೇಳದ ಕಲಾವಿದರನ್ನ ಊರಿಂದ ಕರೆಸ್ಬೇಕು. ಬಂದು ಹೋದಂಥ ಕಲಾವಿದರಿಗೆ ಗೌರವಾನ್ವಿತವಾಗಿ ನಾವು ಕಳಿಸ್ಕೊಡ್ಬೇಕು. ಆವಾಗ ನಮಗೆ ಖರ್ಚು ವೆಚ್ಚಗಳು 35,000 ಕನಿಷ್ಠ ಬರ್ತದೆ ಒಂದು ಯಕ್ಷಗಾನ ಮಾಡಲಿಕ್ಕೆ. ಪಾಪ ಈ ಹೆಣ್ಮಕ್ಳು ಇವತ್ತು ಅವ್ರ ಕೈಯಿಂದ ಹಾಕಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿರಿಕಲಾ ಮೇಳದ್ದು ಏನೂ ಇಲ್ಲ, ಸುರೇಶ್ ಹೆಗಡೆದು ಏನೂ ಇಲ್ಲ. ನಮ್ಮ ಸಹಾಯ ನಾವೇನಾದ್ರು ಕೊಡಬೇಕಷ್ಟೇ ಬಿಟ್ಟರೆ, ಜೊತೆಯಲ್ಲಿ ನೀವು ಕೂಡ ಇವತ್ತು ಬಂದವರು ನಿಮ್ಮ ಸಹಾಯ ಹಸ್ತವನ್ನು ನೀಡಬಹುದು ಅವರಿಗೆ. ಅವರು ಅದರಲ್ಲಿ ಬಳಸ್ಕೊಳ್ತಾರೆ. ನಿಮ್ಮ ಸಹಾಯನೂ ಇರಲಿ. ಮುಂದೆ ಯಕ್ಷಗಾನವನ್ನು ಈ ಮಂಟಪದಲ್ಲಿ ಸದಾ ಮಾಡೋಣ. ಬೊಮ್ಮನಹಳ್ಳಿ ಮಹಾಗಣಪತಿ ಎದುರುಗಡೆ ಗಣಪತಿ ನಮಗೆ ಪ್ರಸಾದ ಕೊಡ್ತಾ ಇದ್ದಾನೆ, ಅದು ಇವತ್ತು ಹೇಳಿದ್ದಾರೆ ಮುಂದೆ ಮಾಡಿಸ್ತೀನಿ ಅಂತ. ಆವಾಗಲೇ ಒಬ್ರು ಹೇಳಿದರು ಬರುವ ಸಂಕಷ್ಟ ದಿವಸದಲ್ಲಿ ಯಕ್ಷಗಾನ ಆಗಬೇಕು ಅಂತ. ಆಯಿತು, ಮುದ್ದ ಮಾಡ್ತೇವೆ, ನಾವು ಮಾಡೋಣ. ಆದರೆ ನಿಮ್ಮ ಸಹಕಾರ ಎಲ್ಲ ರೀತಿಯಲ್ಲೂ ಬೇಕು. ನಿಮ್ಮ ಸಹಕಾರ ಇದ್ದರೆ ಮಕ್ಕಳು ಯಕ್ಷಗಾನವನ್ನು ಯಾವಾಗಲೂ ಮಾಡ್ತಾರೆ ಅಂತ ಹೇಳಿ, ಈಗ ಇವತ್ತು ವಿಶೇಷವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋದು ಶ್ರೀ ಕಿಶನ್ ಕುಮಾರ್ ಹೆಗಡೆಯವರು, ಸಾಲಿಗ್ರಾಮ ಮೇಳದ ಸಂಚಾಲಕರು, ಯಜಮಾನರು, 5 ಮೇಳದ ಯಜಮಾನರು ಕಿಶನ್ ಕುಮಾರ್ ಹೆಗಡೆಯವರು.
ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಒಮ್ಮೆ ನಾವು ಇಲ್ಲಿ ಅವರನ್ನ ಗೌರವಿಸ್ತೇವೆ. ಯಾಕೆಂದ್ರೆ ಇವತ್ತಿನ ಹಿಮ್ಮೇಳವನ್ನ ಕಳಿಸ್ಕೊಟ್ಟಿದ್ದಾರೆ ಅವರು. ಈ ಮಕ್ಕಳು ಕೇಳ್ಕೊಂಡಿದ್ದಾರೆ, ಮತ್ತೆ ನಾನು ಕೂಡ ಕೇಳಲಿಲ್ಲ ಅದನ್ನ. ಎಲ್ಲದನ್ನು ಅವರೇ ಮಾಡಿ ಮುಗಿಸಿದ್ದಾರೆ. ಕಲಾವಿದರಿಗೂ ಅವರು ಹೇಳ್ಕೊಂಡಿದ್ದಾರೆ, ಇಲ್ಲಿ ವೇದಿಕೆಯನ್ನು ಅವರು ಹೇಳ್ಕೊಂಡಿದ್ದಾರೆ, ಇವ್ರನ್ನೆಲ್ಲ ಸೇರಿಸಿದ್ದಾರೆ. ಇವರೆಲ್ಲ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೊಂದು ಚಪ್ಪಾಳೆ ಮುಖಾಂತರ ಕೃತಜ್ಞತೆಯನ್ನು ಹೇಳಿ, ಹಿಮ್ಮೇಳದಲ್ಲಿ ಇವತ್ತು ಭಾಗವಹಿಸಿದಂಥ ಆನಂದ್ ಅನ್ಕೋಲದವರು ದಯಮಾಡಿ